ಆತ್ಮೀಯ ವಿದ್ಯಾರ್ಥಿಗಳೇ, PUCಯಲ್ಲಿ ಓದ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ ಸಿಚುವೇಶನ್ ಗ್ಲೋಬಲಿ ಏನು ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮಕ್ಕಳು ನೇರವಾಗಿ ಒಂದು ತರಗತಿಗಳಿಗೆ ಕ್ಲಾಸ್ ರೂಮ್ಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಜೊತೆಯಲ್ಲಿ ಕಲಿಕೆಯಲ್ಲಿ ತೊಡಗಿಸುವಂಥದ್ದು, ಲರ್ನಿಂಗ್ ಮಾಡುವಂಥದ್ದು ಕೂಡ ಅನಿವಾರ್ಯ ಇದೆ. ಈ ಒಂದು ಸನ್ನಿವೇಶದಲ್ಲಿ ಇಲ್ಲಿ PU ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಅಂದರೆ, PUCಯಲ್ಲಿ ಓದ್ತಿರುವಂತಹ ಎಲ್ಲ ಒಂದು ಕೋರ್ಸಿನ ವಿದ್ಯಾರ್ಥಿಗಳು, ಅಂದರೆ ಅದು ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಎಲ್ಲ ಒಂದು ಕೋರ್ಸಿನ ವಿದ್ಯಾರ್ಥಿಗಳಿಗೆ ಒಂದು ಸ್ಟಡಿ ಮೆಟೀರಿಯಲ್ಸನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಆ ಒಂದು ಸ್ಟಡಿ ಮೆಟೀರಿಯಲ್ಸನ್ನು ಯಾವ ರೀತಿ ಆಕ್ಸೆಸ್ ಮಾಡಬೇಕು, ಯಾವ ರೀತಿ ಸ್ಟಡಿ ಮಾಡಬೇಕು, ಆ ಸ್ಟಡಿ ಮೆಟೀರಿಯಲ್ನಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ಪ್ರಕಾರಗಳಿದೆ ಎಂಬುದನ್ನು ಲೈವ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ pue.core.nic ಅಂತ ಟೈಪನ್ನು ಮಾಡಿ ಸರ್ಚನ್ನು ಕೊಟ್ಟಾಗ ಇಲ್ಲಿ ಹೋಪ್ ಡಿಪಾರ್ಟ್ಮೆಂಟ್ ಆಫ್ PUE ಇಲ್ಲಿ ಒಂದು ಸರ್ಚ್ ರಿಸಲ್ಟ್ ನಮಗೆ ಸಿಗ್ತದೆ. ಇದನ್ನು ನಾವು ಕ್ಲಿಕ್ ಮಾಡಿದಾಗ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ರೆಡ್ ಲೈನ್ಸ್ನಲ್ಲಿ ಕ್ಲಿಕ್ ಹಿಯರ್ ಫಾರ್ PU ಸ್ಟಡಿ ಮಟೀರಿಯಲ್ಸ್ ಅಂತ ಇದೆ. ಇಲ್ಲಿ ನಾವು ಕ್ಲಿಕ್ ಹಿಯರ್ ಫಾರ್ PU ಸ್ಟಡಿ ಮಟೀರಿಯಲ್ಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಸ್ಕ್ರೀನ್ ಓಪನ್ ಆಗ್ತದೆ. ಇದು ದೀಕ್ಷಾ ಪೋರ್ಟಲ್. ಸೊ ಇಲ್ಲಿ ನಾವು ಈ ಒಂದು ವೆಬ್ಸೈಟ್ನಲ್ಲಿ ಎಂಟರ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಫಿಲ್ ಫ್ಯೂ ಇನ್ಫಾರ್ಮೇಷನ್ಸ್ ಹಿಯರ್. ಸೊ ಫಸ್ಟ್ ವಿ ಹ್ಯಾವ್ ಟು ಸೆಲೆಕ್ಟ್ ಅ ಬೋರ್ಡ್. ಸೊ ಸೆಲೆಕ್ಟ್ ಬೋರ್ಡ್ ಅಂದಾಗ ಇಲ್ಲಿ ನಾವು ಕರ್ನಾಟಕ ಅಂತ ಇದೆ. ಇನ್ನು ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್, ಹಿಂದಿ ಮೀಡಿಯಮ್, ಇಲ್ಲಿ ಸಾಕಷ್ಟು ಮೀಡಿಯಮ್ಸ್ಗಳಿದೆ. ಸೊ ನೀವು ಯಾವ ಮೀಡಿಯಮ್ ಬೇಕಾದರೂ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಬೋದು. ಇಲ್ಲಿ ವಿದ್ಯಾರ್ಥಿಗಳು ಆಗಿದ್ದಲ್ಲಿ, ಸೈನ್ಸ್ ಕೋರ್ಸ್ ಇದ್ದಲ್ಲಿ ನೀವು ಇಂಗ್ಲೀಷ್ ಮಾಡ್ಕೊಳ್ಬೇಕಾಗಿರುತ್ತೆ. ಇನ್ನು ಕನ್ನಡ ಆರ್ಟ್ಸ್ ಮತ್ತು ಕಾಮರ್ಸ್ ಇದ್ದಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಯಾವುದನ್ನು ಕೂಡ ನೀವು ಆಯ್ಕೆಯನ್ನು ಮಾಡ್ಕೊಳ್ಬೋದು. ಸೊ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಸೆಲೆಕ್ಟ್ ಮಾಡಿದ್ಮೇಲೆ ಕ್ಲಾಸ್ ಅಂತ ಇದೆ. ಕ್ಲಾಸ್ ಅಂತ ಸೆಲೆಕ್ಟ್ ಮಾಡಿದಾಗ ನಿಮಗೆ ಇಲ್ಲಿ 1ನೇ ತರಗತಿಯಿಂದ ಬರುತ್ತೆ. ನೀವು 11th ಆರ್ 12th, ನೀವು PUC ಫಸ್ಟ್ ಇಯರ್ ಇದ್ದರೆ 11th, ಸೆಕೆಂಡ್ ಇಯರ್ ಇದ್ದರೆ 12th ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಆ್ಯಸ್ ಎ ಎಕ್ಸಾಂಪಲ್ ಆಗಿ, ನೀವು 12th ಮಾಡ್ಕೊಳ್ಳಿ, ನಾನು ಇಲ್ಲಿ 11th ಸೆಲೆಕ್ಟ್ ಮಾಡಿದ್ದೀನಿ ಆ್ಯಸ್ ಎ ಎಕ್ಸಾಂಪಲ್ ಆಗಿ. ಅದನ್ನು ಮಾಡಿ ಸಬ್ಮಿಟನ್ನು ಕೊಡಬೇಕು. ಈ ರೀತಿ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಬರುತ್ತೆ ಯೂಸರ್ ಪ್ರಿಫರೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ. ಸೊ ಈ ರೀತಿ ಒಂದು ಸಕ್ಸಸ್ಫುಲಿ ಅಪ್ಡೇಟ್ ಆಗುತ್ತೆ. ಈಗ ನೋಡಿ, ಪ್ರಥಮವಾಗಿ ಎಲ್ಲ ಕೋರ್ಸಿಂದು ಬರ್ತಾ ಇದೆ ಇಲ್ಲಿ. ಸೊ ಫಸ್ಟಿಂದು ಅಕೌಂಟೆನ್ಸಿ ಇದೆ, ಕಾಮರ್ಸ್ ರಿಲೇಟೆಡ್ ಆಗಿ ಕಂಪನಿ ಅಕೌಂಟ್ಸ್ ಆ್ಯಂಡ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಅಂತ ಅಕೌಂಟ್ಸ್ ಪಾರ್ಟ್ಸ್ ಇದೆ. ಸೊ ಈ ರೀತಿ ಬರುತ್ತೆ. ಅದಾದಮೇಲೆ ನೋಡಿ ಬಯಾಲಜಿ. ಸರ್ ಇದು ಯಾವ ರೀತಿ, ಫಸ್ಟ್ ಕಾಮರ್ಸ್ ಬಂತು, ಇನ್ನು ಎಲ್ಲ ಸಬ್ಜೆಕ್ಟ್ ಬರಬೇಕಲ್ಲ ಅಂದಾಗ ಇಲ್ಲಿ ಆಲ್ಫಾಬೆಟ್ ವೈಸ್ ಸೆಟ್ ಮಾಡಿದ್ದಾರೆ. A ಫಾರ್ ಅಕೌಂಟೆನ್ಸಿ ಅಂತ, B ಫಾರ್ ಬಯಾಲಜಿ, ಈ ರೀತಿ. ಸೊ ಬರ್ತಾ ನಿಮ್ಮ ಸಬ್ಜೆಕ್ಟ್ಗಳ ಶೀರ್ಷಿಕೆ, ಟಾಪಿಕ್ಸ್ ಏನಿರುತ್ತೆ ಆ ರೀತಿ ಕಂಟೆಂಟ್ಸ್ಗಳು ಇಲ್ಲಿ ಬರುತ್ತೆ. ಸೊ ಬಯಾಲಜಿ ನೋಡಿ, ಕ್ಲಾಸ್ 12, ಕ್ಲಾಸ್ 11 ಎಲ್ಲನೂ ಇದೆ. ನಿಮಗೆ ಆ್ಯಸ್ ಎ ಎಕ್ಸಾಂಪಲ್ ಆಗಿ ನಾನು ಕ್ಲಾಸ್ 11 PUC ಫಸ್ಟ್ ಇಯರನ್ನು ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ರೈಟ್ ಸೈಡ್ ನಿಮ್ಮ ಒಂದು ಸ್ಟಡಿ ಮೆಟೀರಿಯಲ್ಸ್ಗಳು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ. ಒಂದು ಆಲ್ ಅಂತ ಇದೆ. ಎರಡನೇದು ಈ ಒಂದು PUC ಫಸ್ಟ್ ಇಯರ್ನಲ್ಲಿರುವಂಥ ವೀಡಿಯೋಗಳು ಸಿಗುತ್ತೆ. ಎರಡನೇದು ಇಂಟರಾಕ್ಟಿವ್, ಅಂದರೆ ನಾವು ಆ ಒಂದು ಕ್ವಿಜ್ ಟೈಪ್ ಇರ್ಬೋದು, ಅಸೆಸ್ಮೆಂಟ್ ರಿಲೇಟೆಡ್ ಆಗಿರುವಂಥ ಇಂಟರಾಕ್ಟಿವ್ ಇದೆ. ನಾಲ್ಕನೇದು ನೋಟ್ಸ್ ಇದೆ, ಡಾಕ್ಯುಮೆಂಟ್ಸ್ನಲ್ಲಿ ನೋಟ್ಸ್ ಸಿಗುತ್ತೆ ನಮಗೆ. ಸೊ ನಾನಿಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿದ್ದೀನಿ, ಎಲ್ಲೊಂದಿಷ್ಟು ನೋಡೋಣ ಅಂತ ತಿಳ್ಕೊಂಡು. ಸೊ ಈಗ ನೋಡೋಣ PUC ಫಸ್ಟ್ ಇಯರ್ ಒಂದು ಬಯಾಲಜಿಯಲ್ಲಿ ಏನೆಲ್ಲ ಇದೆ ಅಂತ. ಈಗ ನಾನು ಇದನ್ನು ಸ್ಕ್ರೋಲ್ ಮಾಡ್ತಾ ಹೋಗಿ, ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದಾಗ ಏನೇನಾಗುತ್ತೆ ಅಂತ. ಎಸ್ ನೋಡಿ, ಈ ಒಂದು ಲಿವಿಂಗ್ ವರ್ಲ್ಡ್ ರಿಲೇಟೆಡ್ ಆಗಿರುವಂಥ ಇಲ್ಲಿ ಒಂದು ಇನ್ಫಾರ್ಮೇಷನ್ ಇಲ್ಲಿ ಬರ್ತಾ ಇದೆ. ಸೊ ಲಿವಿಂಗ್ ವರ್ಲ್ಡ್ ರಿಲೇಟೆಡ್ ಆಗಿರುವಂತಹ ಎಲ್ಲ ಮಾಹಿತಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಟೆಕ್ಸ್ಟ್ ಬುಕ್ ಕೂಡ ಇಲ್ಲಿ ಅಪ್ಲೋಡನ್ನು ಮಾಡಲಾಗಿದೆ. ನೀವು ಇದನ್ನು ಆಕ್ಸೆಸ್ ಮಾಡ್ಬೋದು. ಹಾಗಾದರೆ ಈ ಒಂದು PUC ಫಸ್ಟ್ ಇಯರ್ ಬಯಾಲಜಿಯಲ್ಲಿರುವಂಥ ಏನೆಲ್ಲ ವೀಡಿಯೋಸ್ಗಳಿಂತ ನಾವು ಕ್ಲಿಕ್ ಮಾಡಿದಾಗ, ನಾವು ವಿಡಿಯೋ ಅಂತ ಕ್ಲಿಕ್ ಮಾಡೋಣ. ಸೊ ವಿಡಿಯೋ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು ಚಾಪ್ಟರ್ನಲ್ಲಿ ಇರುವಂತಹ ಈ ಪಾಠಕ್ಕೆ ಒಂದು ಸಪೋರ್ಟಿವ್ ಆಗಿರುವಂಥ ವೀಡಿಯೋಗಳು ಸಿಗ್ತವೆ. ನೋಡಿ, ಇಲ್ಲಿ ಬಂದಿದೆ ನೋಡಿ, ಎಕ್ಸ್ಪ್ಲನೇಷನ್ ರಿಸೋರ್ಸಸ್ ಅಂತ. ನಾವು ವಿಡಿಯೋ ಅಂತ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ರೈಟ್ ಸೈಡ್ ಕೆಳಗಡೆ ಒಂದು ಪಟ್ಟಿ ಇದೆ, ದ ಲಿವಿಂಗ್ ವರ್ಲ್ಡ್ ಅಂತ ಬರುತ್ತೆ. ಸೊ ಲಿವಿಂಗ್ ವರ್ಲ್ಡ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನೋಡಿ, ನಮಗೆ 20 ನಿಮಿಷದ ಒಂದು ವಿವರವಾದ ಒಂದು ವಿಡಿಯೋ ನಮಗೆ ಪ್ಲೇ ಆಗುತ್ತೆ. ಇಲ್ಲಿ ನಾಲೆಜ್ ಅಬೌಟ್ ಕ್ಲಾರಿಫಿಕೇಶನ್ ಅಂತ ಈ ರೀತಿ ಇದೆ, ಕೋರ್ಸಸ್, ಕೋಆರ್ಡಿನೇಟರ್ಸ್, ಎವ್ರಿಥಿಂಗ್ ಇನ್ಫಾರ್ಮೇಷನ್ ಬರುತ್ತೆ. ಸೊ ಈಗ ಅದಾದಮೇಲೆ In previous module we learnt about characteristics of life, biological. ಎಸ್. ಸೊ ಈ ರೀತಿ ನಾವು ಪ್ರತಿಯೊಂದು ವೀಡಿಯೋಗಳನ್ನು ನಾವು ಇಲ್ಲಿ ರೆಕಾರ್ಡೆಡ್ ಆಗಿರುತ್ತೆ, ಅದನ್ನು ನಾವು ಇಲ್ಲಿ ಸ್ಟಡಿ ಮಾಡ್ಬೋದು, ನೋಟ್ಸನ್ನು ಕೂಡ ಮಾಡ್ಕೋಬೋದು. ನೋಡಿ ಯಾವ ರೀತಿ ಸಬ್ಜೆಕ್ಟ್ ಇದೆ, ಬಯಾಲಜಿ, ಲರ್ನಿಂಗ್ ಔಟ್ಕಮ್ಸ್, ಎವ್ರಿಥಿಂಗ್ ರೆಕಾರ್ಡೆಡ್ ಇದೆ. ಇದನ್ನು ನೀವು ಬಹಳಷ್ಟು ಸುಲಭವಾಗಿ ಇದನ್ನು ನೀವು ಇಲ್ಲಿ ಬಳಸ್ಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಆ್ಯಸ್ ಎ ಎಕ್ಸಾಂಪಲ್ ಆಗಿ ಸೈನ್ಸ್ ಕೋರ್ಸಿನ
ಒಂದು ವಿಡಿಯೋ Hello ನಿಮಗೆ students, ತೋರಿಸಿದ್ದೇನೆ. I am Dr. ತಾವು Anita Singh. ಕಾಮರ್ಸ್ ಇರ್ಬೋದು, Today ಆರ್ಟ್ಸ್ ಇರ್ಬೋದು we will learn ಅಥವಾ the first ಒಂದು chapter of ಸೈನ್ಸ್ ಇರ್ಬೋದು, biology ನೀವೇನ್ subject ಮಾಡ್ಬೋದು ಅಂದ್ರೆ of class ಈ 11, ಒಂದು ಅಂಶಗಳನ್ನ The ಈ Living ಒಂದು World. ಕಂಟೆಂಟ್ ಸ್ಟಡಿ ಮೆಟೀರಿಯಲ್ಗಳನ್ನ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ, ಇಲ್ಲ ಲೈವ್ ಆಗಿ ಅಬ್ಸರ್ವ್ ಅನ್ನ ಮಾಡಿ. ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ ಸಿಚುವೇಶನ್ಸ್ ನಲ್ಲಿ ನಾವು ಮನೆಯಲ್ಲೇ ಇದ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿಕೊಂಡು ಅಧ್ಯಯನದಲ್ಲಿ ತೊಡಗಿರಬೇಕಾದಂಥ ಅವಶ್ಯಕತೆ ಇರೋದರಿಂದ ಖಂಡಿತವಾಗಿ ಕೂಡ ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನ್ ಸಲುವಾಗಿ ಈ ಒಂದು ವಿಡಿಯೋ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ ಧನ್ಯವಾದಗಳು.